चंदन है इस देश की माटी, तपोभूमि हर ग्राम है। चंदन है इस देश की माटी, तपोभूमि हर ग्राम है। हर बाला देवी की प्रतिमा, बच्चा बच्चा राम है। बच्चा बच्चा राम है। हर शरीर मंदिर सा पावन, हर मानव उपकारी है। हर शरीर मंदिर सा पावन, हर मानव उपकारी है। जहाँ सिंह बन गए खिलौने, गाय जहाँ माँ प्यारी है। जहाँ सवेरा शंख बजाता, लोरी गाती शाम है। जहाँ सवेरा शंख बजाता, लोरी गाती शाम है। हर बाला देवी की प्रतिमा, बच्चा बच्चा राम है। बच्चा बच्चा राम है। जहाँ कर्म से भाग्य बदलता, श्रम निष्ठा कल्याणी है। जहाँ कर्म से भाग्य बदलता, श्रम निष्ठा कल्याणी है। त्याग और तप की गाथाएं गाते कवि की वाणी है। गाते कवि की वाणी है। ज्ञान जहाँ का गंगा जल सा, निर्मल है अविराम है। ज्ञान जहाँ का गंगा जल सा, निर्मल है अविराम है। हर बाला देवी की प्रतिमा, बच्चा बच्चा राम है। बच्चा बच्चा राम है। जिसके सैनिक समर भूमि में, गाया करते गीता है। जिसके सैनिक समर भूमि में, गाया करते गीता है। जहाँ खेत में हल के नीचे, खेला करती सीता है। खेला करती सीता है। जीवन का आदर्श जहाँ परम परमेश्वर का धाम है। जीवन का आदर्श जहाँ परम परमेश्वर का धाम है। हर बाला देवी की प्रतिमा, बच्चा बच्चा राम है। बच्चा बच्चा राम है। चंदन है इस देश की माटी, तपोभूमि हर ग्राम है। चंदन है इस देश की माटी, तपोभूमि हर ग्राम है। हर बाला देवी की प्रतिमा, बच्चा बच्चा राम है। बच्चा बच्चा राम है। बच्चा बच्चा राम है। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ, ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮಣೆದು, ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ
ಪಾದಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ದಿವ್ಯ ಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜ್ಞಾನವನ್ನು ಆರಾಧನೆ ಮಾಡುವಂತಹ ವಿಶ್ವದ ಅತ್ಯಂತ ದೊಡ್ಡ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ದೇಶ. ನಮ್ಮ ದೇಶದಲ್ಲಿ ಜ್ಞಾನಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವವನ್ನು ಋಷಿಮುನಿಗಳೆಲ್ಲ ಕೊಟ್ಟರು. ಯಾಕೆ ಕೊಟ್ಟರು ಅಂದ್ರೆ, ಯಾವುದು ಅಜರಾಮರವಾಗಿ ಉಳಿಯುವಂಥದ್ದು ಜಗತ್ತಿನಲ್ಲಿ ಅಂದ್ರೆ ಜ್ಞಾನ ಒಂದೇ. ತಿಳಿದವರೆಲ್ಲರೂ ಜ್ಞಾನವನ್ನೇ ಸಂಗ್ರಹ ಮಾಡಿದರು. ಋಷಿಮುನಿಗಳೆಲ್ಲ ಜ್ಞಾನವನ್ನೇ ಚಿಂತಿಸಿದರು. ಸದಾಕಾಲ ಅದೇ ಚಿಂತನ ಮಂಥನದಲ್ಲಿ ಮುಳುಗಿ ತಮ್ಮ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಂಡರು. ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಎಂದಿಗೂ ಮಲಿನವಾಗದೇ ಇರುವಂತಹ ಒಂದು ವಸ್ತು ಯಾವುದು ಅಂದ್ರೆ ಅದು ಜ್ಞಾನ ಮಾತ್ರ. ಎಲ್ಲವೂ ಮಲಿನ ಆಗ್ತವ, ಎಲ್ಲವೂ ಕೂಡ ಹೊಲಸಾಗ್ತವ, ಆದರೆ ಜ್ಞಾನ ಇದು ಮಲಿನ ಆಗುವುದಿಲ್ಲ. ಹೀಗಾಗಿ ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂಪತ್ತು ಯಾವುದಾದರೂ ಒಂದಿದ್ರೆ ಪರಿಶುದ್ಧವಾದಂತಹ ಆಧ್ಯಾತ್ಮಿಕ ಜ್ಞಾನವೇ ಜಗತ್ತಿನ ಶ್ರೇಷ್ಠ ಸಂಪತ್ತು. ನಾವು ನಮ್ಮ ಆಯುಷ್ಯದಲ್ಲಿ ಏನು ಗಳಿಸಬೇಕು ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಗಳಿಸಬೇಕು. ನಮ್ಮ ಬಾಳಿನ ಬುತ್ತಿ ಯಾವುದು ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ನಮ್ಮ ಕುರಿತಾಗಿಯೇ, ನಮ್ಮ ಮೂಲ ಸ್ವರೂಪದ ಕುರಿತಾಗಿಯೇ ಇರುವಂತಹ ಜ್ಞಾನಕ್ಕೆ ಅಧ್ಯಾತ್ಮ ಜ್ಞಾನ ಅಂತ ಕರೀತಾರೆ. ನಾವು ಉಳ್ಕಿದ್ದು ತಿಳ್ಕೊಳ್ಳಿಲ್ಲ ಅಂದ್ರೆ ನಡೀತದೆ, ಏನು ಹಾನಿಯಾಗುವುದಿಲ್ಲ. ಆದರೆ ಆತ್ಮವಿದ್ಯೆಯನ್ನು ತಿಳಿಯದೇ ಇದ್ರೆ ನಮಗೆ ಎಷ್ಟು ಹಾನಿ ಆಗ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಋಷಿಮುನಿಗಳೆಲ್ಲರೂ ಹೇಳಿದರು, ಆತ್ಮಲಾಭಾತ್ ಪರಂ ನ ವಿದ್ಯತೆ. ಏನಪ್ಪ, ಜಗತ್ತಿನಲ್ಲಿ ನೀನು ನಿನ್ನನ್ನೇ ನೀನು ತಿಳಿದುಕೊಳ್ಳದೆ ಹೋದ್ರೆ, ಅಧ್ಯಾತ್ಮ ವಿದ್ಯೆಯನ್ನು ತಿಳಿಯದೇ ಹೋದ್ರೆ ನಿನ್ನ ಜೀವನ ವ್ಯರ್ಥ ಆಗ್ತದೆ. ಹಂಗೆ ಮಾಡಬೇಡ, ಆತ್ಮಲಾಭ ಒಂದು ಮಾಡ್ಕೊಂಡು ಬಿಡು, ಎಲ್ಲ ಮಾಡ್ಕೊಂಡಂಗೆ ಆಗ್ತದೆ. ಯಾಕೆ ಅಂದ್ರೆ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಹೋಗುವುದದು. ಪರಮಾತ್ಮ ನಮಗೊಂದು 100 ವರ್ಷದ ಆಯುಷ್ಯನ್ನು ಕೊಟ್ಟು ಹೇಳಿದ, ನಿನ್ನಲ್ಲಿರುವಂಥ ಅಜ್ಞಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡು, ನೀನು ನನ್ನ ಸ್ವರೂಪನೇ ಆಗತಿ ಅಂತ ದೇವರು ಹೇಳಿದ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಈ ಜೀವಲೋಕದಲ್ಲಿ ವಾಸ ಮಾಡುವಂಥ ಈ ಜೀವಿ ಏನದಾನಲ್ಲ, ಇವನು ಬರೀ ಹುಟ್ಟಿ ಸಾಯುವಂಥವನಲ್ಲ, ಸನಾತನನಾದಂತಹ ಅಜರಾಮರವಾಗಿರುವಂಥ ನನ್ನ ಸ್ವರೂಪನೇ ಈ ಜೀವಲೋಕದಲ್ಲಿ ಇವ ಅದಾನ, ಇವು ಬೇರೆ ಯಾರು ಅಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವೆಲ್ಲರೂ ಜ್ಞಾನೋಪಾಸಕರಾಗಬೇಕು. ಯಾವ ದೇಶದಲ್ಲಿ ಹುಟ್ಟಿದಂತಹ ಸಣ್ಣ ಸಣ್ಣ ಮಕ್ಕಳು ಉಪನಿಷತ್ ವಿದ್ಯೆಯನ್ನು ಕೇಳಿದರು, ಯಾವ ದೇಶದಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಜನರು ಅಧ್ಯಾತ್ಮ ವಿದ್ಯೆಯನ್ನು ಕೇಳಿದರು, ಅದುವೇ ತಮ್ಮ ಜೀವನದ ಪರಮ ಅರ್ಥ ಅಂಥೇಳಿ ಭಾವಿಸಿದರು. ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠವಾದ, ಅರ್ಥ ಅಂದ್ರೆ ಸಂಪತ್ತು, ಪರಮಾರ್ಥ ಅಂದ್ರೆ ಜಗತ್ತಿನಲ್ಲೇ ಇಂಥ ಸಂಪತ್ತನ ಯಾವುದೂ ಇಲ್ಲ, ಅದಕ್ಕೆ ಪರಮಾರ್ಥ ಅಂತ ಕರೀತಾರೆ.
ಅಂತಹ ಪಾರಮಾರ್ಥಿಕ ಜ್ಞಾನವನ್ನು, ತಿಳುವಳಿಕೆಯನ್ನು, ಅರಿವನ್ನು ಪಡೆಯುವ ಸಲುವಾಗಿ ನಮ್ಮ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಜ್ಞಾನ ಯಜ್ಞ, ಜ್ಞಾನ ಯೋಗ ನಿರಂತರ ನಡ್ಕೋತ ಬಂತು. ಅದು ಗುರು ಶಿಷ್ಯ ರೂಪದಿಂದ ನಿರಂತರವಾಗಿ ಬಂತು. ಗುರುಗಳು ಹೇಳಬೇಕು, ಶಿಷ್ಯರು ಕೇಳಬೇಕು. ಈಗ ಶಿಷ್ಯರಿದ್ದಂಥವರು ಅವರು ಜ್ಞಾನಿಗಳಾದ ಬಳಿಕ ಅವರು ಗುರುಗಳಾಗ್ತಾರ, ಯಾರಿಗೆ ಇನ್ನೂ ಜ್ಞಾನ ಇಲ್ಲಲ್ಲ ಅವರು ಶಿಷ್ಯರಾಗ್ತಾರ. ಹೀಗೇ ಇದು ನಿರಂತರವಾಗಿ ಮುಂದುವರಿಯುವಂಥ ಪರಂಪರೆ. ಸದಾಶಿವ ಸಮಾರಂಭಂ ಅಂತ ಹೇಳ್ತಾರೆ. ಎಲ್ಲಿಂದ ಪ್ರಾರಂಭ ಆಯಿತು ಗುರು ಪರಂಪರೆ? ಸದಾಶಿವ ಸಮಾರಂಭಂ. ಪರಮಾತ್ಮನಿಂದ ಇದು ಪ್ರಾರಂಭ ಆಯಿತು. ಮೊಟ್ಟ ಮೊದಲನೆಯ ಗುರು ಯಾರು ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಸದಾಶಿವನೇ ಮೊಟ್ಟ ಮೊದಲ ಗುರು. ಪರಮಾತ್ಮನೇ ಮೊಟ್ಟ ಮೊದಲ ಗುರು. ಯಾರು ಹುಟ್ಟಿಲ್ಲ, ಯಾರು ಸಾಯೋದಿಲ್ಲ, ಯಾರು ದೇಶಕಾಲ ವಸ್ತು ಪರಿಮಿತಿಗಳನ್ನು ಮೀರಿ ಪರಿಪೂರ್ಣವಾಗಿರ್ತಾನಲ್ಲ ಅವನೇ ದೇವರ, ಅವನೇ ಜಗತ್ತಿನ ಮೊದಲನೇ ಗುರು. ಈಗೆಲ್ಲ ಎಲ್ಲ ಪರಂಪರೆದವ್ರು ಹೇಳ್ಕೊತ ಹೋಗ್ತಾರೆ, ನಾವು ಭಾಳ ಹಳೆಬರು, ನಾವು ಭಾಳ ಹಳಬರು, ನಮ್ಮ ಪರಂಪರಾ 2000 ವರ್ಷ ಹಿಂದಿಂದದ, ನಮ್ಮ ಪರಂಪರಾ 3000 ವರ್ಷದ ಹಿಂದಿಂದದ. ನಮ್ಮಲ್ಲಿ ಈಗ 100 ಮಂದಿ ಪೀಠಾಧೀಶ್ವರರಾದರು. 100 ಮಂದಿ ಹಿಂದೆ ಯಾರಿದ್ರಪ್ಪ? ಯಾರೂ ಇಲ್ಲ. ಆದ್ದರಿಂದ ಇಡೀ ವಿಶ್ವದಲ್ಲಿ ಯಾವ ಪರಂಪರೆಯೋ ಹಳೆಯದಲ್ಲ. ಸನಾತನವಾಗಿ ಮೊಟ್ಟ ಮೊದಲನೆಯ ಗುರು ಯಾರು ಅಂದ್ರೆ ಸದಾಶಿವ ಸಮಾರಂಭ. ಎಲ್ಲಿಂದ ಜ್ಞಾನ ಯೋಗ ಪ್ರಾರಂಭ ಆಗ್ತದೆ ಅಂದ್ರೆ ಸದಾಶಿವನಿಂದ ಇದು ಪ್ರಾರಂಭ ಆಗ್ತದೆ. ಸಮಾರಂಭ ಎಲ್ಲಿಂದ ಆರಂಭ ಆಯಿತು? ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು ಅಂತ ಬಸವಣ್ಣವರು ಹೇಳಿದರು. ಗುರುಪೂಜೆಯನ್ನು ಅಲ್ಲಿಂದ ಪ್ರಾರಂಭ ಮಾಡ್ತೇನೆ. ಹಾಗಾದರೆ ಗುರು ಯಾರು? ನಿಜವಾದ ಮೊದಲನೇ ಗುರು ಯಾರು? ಯಾರನ್ನು ನಾವು ಗುರು ಅಂತ ಸ್ವೀಕಾರ ಮಾಡಬೇಕು? ಮೊಟ್ಟ ಮೊದಲ ಭಗವಂತನನ್ನು ಗುರು ಅಂತ ಸ್ವೀಕಾರ ಮಾಡು. ಯಾಕೆ ಅಂದ್ರೆ ಈ ಗುರುಗಳು ಮಾನವ ರೂಪದಿಂದ ಬಂದಂತಹ ಗುರುಗಳು ಕೆಲವೊಂದಿಷ್ಟು ಸಮಯ ಇರ್ತಾರ, ಕೆಲವೊಂದಿಷ್ಟು ಸಮಯದಲ್ಲಿ ಇರುವುದಿಲ್ಲ. ಕಾಲ ಮಿತಿ ಅದ ಇವರಿಗೆ. ಆದರೆ ದೇವರಿಗೆ ಮಿತಿ ಇಲ್ಲ. ಪ್ರತಿಯೊಂದು ವಸ್ತು ಕಲಿಸ್ತದ, ಪ್ರತಿಯೊಂದು ಘಟನೆ ಕಲಿಸ್ತದ, ಪ್ರತಿಯೊಂದು ಪರಿಸ್ಥಿತಿ ಕಲಿಸ್ತದ, ಪ್ರತಿಯೊಂದು ಚರಾಚರ ಸ್ಥಾವರ ಜಂಗಮಾತ್ಮಕವಾದಂಥ ಸಮಸ್ತ ವಿಶ್ವವೆಲ್ಲ ಗುರುವಾಗಿ ನಮಗೆ ಕಲಿಸ್ತದೆ. ನಾವು ಶಿಷ್ಯರಾಗಿ ಕಲಿಲಾಕ ಪ್ರಾರಂಭ ಮಾಡಿದರೆ ಕಲಿಸೋರಿಗೇನು ಕಡಿಮೆ ಇಲ್ಲ, ಇಡೀ ಜಗತ್ತೇ ಗುರುವಾಗಿ ಕಲಿಸ್ತದ ಅಂತ ತಿಳಿದವ್ರು ಹೇಳ್ತಾರೆ. ನಮಗನ ಗುರುಗಳಿಲ್ಲ ಅಂತ ಚಿಂತೆ ಮಾಡ್ಲಕ್ಕೆ ಹೋಗಬೇಡ. ಕಣ್ಣು ಮುಚ್ಚಿ ಗುರು ಯಾರಪ್ಪ ಅಂದ್ರೆ ಭಗವಂತನೇ ಗುರು ಅಂತ ಸ್ವೀಕಾರ ಮಾಡಿಬಿಡು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ. ಶಾಂಕರ ಪರಂಪರೆ ಅವರು ಹೇಳಿದರು ಮೊದಲನೇ ಗುರು ಭಗವಂತ, ಆ ಬಳಿಕ ಶಂಕರಾಚಾರ್ಯ. ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ನಡುವಿನ ಗುರುಗಳು ಇವರು. ಈಗ ಸದ್ಯ ಇರುವಂಥ ಗುರುಗಳವರೆಗೆ ಏನೊಂದು ಗುರು ಪರಂಪರೆ ಅದಲ್ಲ, ಆ ಗುರು ಪರಂಪರೆಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಏನು ಪ್ರಾರ್ಥನೆಯನ್ನು ಮಾಡ್ತೀನಿ ಅಂದ್ರೆ ಜ್ಞಾನವನ್ನು ಕೊಡಪ್ಪ ಗುರುವೇ ಅಂತ ಪ್ರಾರ್ಥನಾ ಮಾಡ್ತೀನಿ ಅಂತ ಹೇಳಿದರು. ಸದಾಶಿವ ಸಮಾರಂಭ ಮೊದಲನೆಯ ಗುರು ಸದಾಶಿವ. ಆ ಬಳಿಕ ಈ ಪರಂಪರೆಯಲ್ಲಿ ಹೇಳುವುದಾಯಿತು ಅಂದ್ರೆ ಪರಮ ಪೂಜ್ಯ ಗಡ್ಡದ ಶಿವಯೋಗಿಗಳು, ಆನಂತರ ಗುರುಬಸವ ಮಹಾಶಿವಯೋಗಿಗಳು. ಹೀಗೆ ಇದು ಗುರು ಪರಂಪರೆ ಇಲ್ಲಿ ಮುಂದುವರಿತದೆ. ಮೊದಲನೇ ಗುರು ಯಾರು? ಪರಮಾತ್ಮನೇ ಜಗತ್ತಿನ ಮೊದಲ ಗುರು. ಒಂದೇ ಗುರು ಪರಂಪರಾ. ಗುರು ಅನ್ನುವಂಥವ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ತತ್ವ. ಮನುಷ್ಯ ಗುರುವನ್ನು ವ್ಯಕ್ತಿ ಅಂತ ಭಾವಿಸಿದ ಅಂದ್ರೆ ಸಣ್ಣವಾಗ್ತಾನೆ ಭಾಳ.
ಗುರುಗಳು ವ್ಯಕ್ತಿಗಳಲ್ಲ, ಅದೊಂದು ತತ್ವ. ಇಂತಿಷ್ಟು ಕಾಲದಲ್ಲಿ ಒಬ್ಬ ಮನುಷ್ಯ ಬಂದ, ಒಂದು ಶಕ್ತಿ ಬಂದ ಆ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗ್ತದೆ. ಆ ಬಳಿಕ ಮುಂದೆ ಗುರುತತ್ವವೇ ಅದನ್ನು ಮುನ್ನಡೆಸಿಕೊಂಡು ಹೋಗ್ತದೆ, ವ್ಯಕ್ತಿಗಳಲ್ಲ. ಆದ್ದರಿಂದ ಅಂತಹ ಗುರು ಪರಂಪರೆ ಭಾರತ ದೇಶದಲ್ಲಿ ಬಹಳ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದದ. ಆಚಾರ್ಯ ದೇವೋ ಭವ, ಗುರುವನ್ನು ದೇವರಂತ ತಿಳ್ಕೊ, ಇನ್ನೇನು ತಿಳ್ಕೊಳ್ಳೋದಿ? ನೀನು ಧರ್ಮವನ್ನು ತಿಳಿಯವನ ಇದ್ದಿ ಅಂದ್ರೆ, ಜಗತ್ತಿನ ಜ್ಞಾನವನ್ನು ಮಾಡ್ಕೊಳ್ಳೋವನ ಇದ್ದಿ ಅಂದ್ರೆ ಆಚಾರ್ಯ ದೇವೋ ಭವ, ಗುರುವನ್ನು ದೇವರು ಅಂತ ತಿಳ್ಕೊ. ಗುರುವನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಸಾಮಾನ್ಯ ಜನರ ಜೊತೆಗೆ ವ್ಯವಹಾರ ಮಾಡಿದಂಗ ಗುರುವಿನ ಜೊತೆಗೆ, ಒಬ್ಬ ಬ್ರಹ್ಮಜ್ಞಾನಿಯ ಜೊತೆಗೆ ವ್ಯವಹಾರ ಮಾಡ್ಲಾಕ್ಕೆ ಹೋಗಬೇಡ. ಯಾಕೆ ಅಂದ್ರೆ ಅವನ ಶರೀರ ಮಾನವ ಶರೀರ ಇರಬಹುದು, ಶರೀರದ ಒಳಗಡೆ ಇರುವಂಥ ಶಕ್ತಿ ಪರಮಾತ್ಮನ ಶಕ್ತಿ ಇರ್ತದ, ಅದನ್ನು ತಿಳ್ಕೋ. ಆಚಾರ್ಯ ದೇವೋ ಭವ. ಆದ್ದರಿಂದ ಇಂತಹ ಒಂದು ಅದ್ವಿತೀಯವಾದಂಥ ಭಾರತೀಯ ಸಂಸ್ಕೃತಿಯ ವಾರಸುದಾರರಾದಂಥ ನಾವುಗಳು ಜ್ಞಾನವನ್ನೇ ಆರಾಧಿಸಬೇಕು, ಜ್ಞಾನವನ್ನೇ ಪ್ರೀತಿಸಬೇಕು. ಜ್ಞಾನವೇ ನಮ್ಮ ಜೀವನದ ಬುತ್ತಿ, ಜ್ಞಾನವೇ ನಮ್ಮ ಜೀವನದ ಗಳಿಕೆ, ಜ್ಞಾನವೇ ಮಾನವೀಯ ಜೀವನದ ಸಾರ ಸರ್ವಸ್ವ ಅಂತ ಭಾವಿಸಬೇಕು. ಆವಾಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಅಂತಹ ಜ್ಞಾನ ಪರಂಪರೆಯಲ್ಲಿ ಋಷಿ ಪರಂಪರೆ ಬಹಳ ದೊಡ್ಡದು. ಅದರಲ್ಲಿಯೂ ಹಲವಾರು ಜನ ಋಷಿ ಮುನಿಗಳಾಗಿ ಹೋದರು. ಅಯೋಧ ಧೌಮ್ಯರು ಅನ್ನುವಂಥ ಒಬ್ಬರು ಭಾಳ ದೊಡ್ಡ ಶ್ರೇಷ್ಠ ಗುರುಗಳು ಇದೇ ಭಾರತ ದೇಶದಲ್ಲಿ ಆಗಿ ಹೋದರು. ಆ ಗುರುಗಳು ಬಹಳ ಕಠಿಣವಾದ ಪರೀಕ್ಷೆಗಳನ್ನು ಮಾಡ್ತಾ ಇದ್ದರು. ಗುರುಗಳಂದ್ರೆ ಪರೀಕ್ಷೆಗಳನ್ನು ಮಾಡಿ ಶಿಷ್ಯರಲ್ಲಿ ಭಕ್ತರಲ್ಲಿ ಇರುವಂಥ ಅಜ್ಞಾನವನ್ನು ತೆಗೆದು ಹಾಕಬೇಕು. ಅದು ಗುರುವಿನ ಕರ್ತವ್ಯ. ಪರೀಕ್ಷೆಯನ್ನು ಮಾಡಲಾರದೆ ನಾವು ಬರೀ ಒಂದು ಅಂಗಡಿಗೆ ಹೋಗಿ ಬಂಗಾರ ಖರೀದಿ ಮಾಡ್ಕೊಂಬರೋದಿಲ್ಲ. ಇದು ಖರೆ ಬಂಗಾರ ಐತೋ ಏನೋ ಸುಳ್ಳೈತೋ ಅಂತ ಪರೀಕ್ಷೆ ಮಾಡಿ ಮಾಡಿ ನೋಡ್ತೇವೆ. ಅದೇ ರೀತಿಯಲ್ಲಿ ಶಿಷ್ಯರು ಕೂಡ ಹೆಂಗಿರಬೇಕು ಅನ್ನೋದನ್ನು ಗುರುಗಳು ಪರೀಕ್ಷೆ ಮಾಡ್ತಾರೆ. ಅವರಲ್ಲಿರುವಂಥ ದೋಷಗಳನ್ನು ತೆಗೆದು ಹಾಕ್ತಾರೆ. ಗುರುಗಳೇನೋ ಒಂದು ಆಜ್ಞೆಯನ್ನು ಮಾಡಿದರು ಅಂದ್ರೆ ಅದನ್ನು ನಾವು ಪಾಲಿಸಬೇಕು. ಏನೋ ಬೈದರು ಅಂದ್ರೆ ನಾವು ತಿದ್ದುಕೊಳ್ಳೋ ಸಲುವಾಗಿ ಬೈದು ಹೇಳ್ತಾರಪ್ಪ ಅಂತ ತಿಳ್ಕೋಬೇಕು. ಅದನ್ನು ಬಿಟ್ಟು ನಾವು ಗುರುಗಳನ್ನು ಅಪಾರ್ಥ ಮಾಡ್ಕೊಳ್ಳೋಕೆ ಹೋಗಬಾರದು. ಯಾಕೆ ಅಂದ್ರೆ ಗುರುವಿನ ಅಂತಃಕರಣದಲ್ಲಿರುವಂಥದ್ದು ರಾಗದ್ವೇಷಾದಿ ಮಾಲಿನ್ಯ ಅಲ್ಲ, ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಳು. ಗುರುಗಳಂದ್ರೆ ಕರುಣರಸದ ಕೋಡಿ ವರಿವ ಕಟಾಕ್ಷದ ಕರುಣಾ ಸಮುದ್ರರು ಯಾರಪ್ಪ ಅಂದ್ರೆ ಗುರುಗಳು. ಕರ್ಪೂರ ಗೌರಂ ಕರುಣಾವತಾರಂ ಅಂತ ನಾವು ಪರಮಾತ್ಮನಿಗೆ ಹೇಳ್ತೇವೆ. ದೇವರು ಶಿವ ಹೆಂಗದಾನ ಅಂದ್ರೆ ಕರ್ಪೂರ ಹೆಂಗೆ ಬೆಳ್ಳಗದಲ್ಲ ಹಂಗೆ ಪರಮಾತ್ಮ ಅಷ್ಟು ಶುಭ್ರದಾನ. ಕರುಣಾವತಾರಂ ದೇವರಂದ್ರೆ ಏನಪ್ಪ, ಕರುಣೆಯ ಅವತಾರವೇ ಶಿವ ಅದಾನ. ಹಾಗೆ ಕರುಣರಸದ ಕೋಡಿ ವರಿವ ಕಟಾಕ್ಷದ ಶಿವಸ್ವರೂಪಿಗಳಾದಂಥ ಗುರುಗಳು ಕರುಣಾ ಸಾಗರರದಾರ, ದಯಾ ಸಮುದ್ರ ಅದಾರ. ಅದಕ್ಕೆ ಅವರಿಗೆ ನಮ್ಮ ಮೇಲೆ ಸಿಟ್ಟಿರುವುದಿಲ್ಲ, ನಮ್ಮನ್ನು ತಿದ್ದಬೇಕು ಅನ್ನುವಂಥ ಕಳಕಳಿ ಮಾತ್ರ ಇರ್ತದೆ. ಆದ್ದರಿಂದ ನಾವು ಎಷ್ಟು ಗುರುಗಳಿಂದ ದೂರ ಉಳಿತೀವಲ್ಲ ಅಷ್ಟ ಕಳ್ಕೋತೀವಿ, ಎಷ್ಟು ಗುರುವಿನ ಸಮೀಪ ಬರ್ತೀವಲ್ಲ ಅಷ್ಟೇ ಜ್ಞಾನದಿಂದ ಜ್ಯೋತಿಯಾಗಿ ಹೊಳಿತೀವಿ.
ಅದಕ್ಕೆ ಗುರು ಸಾನ್ನಿಧ್ಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಅಯೋಧ ದೌಮ್ಯರು ಪರೀಕ್ಷೆಯಲ್ಲಿ ಅತ್ಯಂತ ಕಠಿಣ, ಭಾರೀ ಪರೀಕ್ಷೆಯನ್ನು ಮಾಡ್ತಾ ಇದ್ದರು. ಆದರೆ ಅವ್ರ ಪರೀಕ್ಷೆಯಲ್ಲಿ ಯಾರ್ಯಾರು ಶಿಷ್ಯರ ಪಾಸ್ ಆದ್ರಲ್ಲ ಅವರೆಲ್ಲ ಬ್ರಹ್ಮಜ್ಞಾನಿಗಳಾಗಿ ಹೋದರು. ಉಪಮನ್ಯು ಅನ್ನುವಂತಹ ಒಬ್ಬ ಶಿಷ್ಯ ಬಹಳ ದಷ್ಟಪುಷ್ಟ, 6 ಫೂಟ್ ಎತ್ತರ, ಬಹಳ ಪೈಲವಾನ್ನಂಗ ಆ ಹುಡುಗನ ಶರೀರ ಇತ್ತು. ಗುರುಕುಲಕ್ಕೆ ಬಂದ ಬಳಿಕ ಗುರುಗಳು ಹೇಳಿದರು, ಮೊದಲನೇ ಕೆಲಸ ನೋಡಪ್ಪ, ನಮ್ಮ 100 ಆಕಳದವು, ಇವು ಕಾಡಿಗೆ ಹೋದ ದಿನಂಪ್ರತಿ ಆಕಳ ಕಾಯೋದು, ಆಕಳ ಸೇವಾ ಮಾಡೋದು, ಗೋ ಸೇವೆಯನ್ನು ಮಾಡೋದು, ಆ ಬಳಿಕ ಅವುಗಳನ್ನು ತಂದ ಇಲ್ಲಿ ಅವುಗಳ ವಾಸಸ್ಥಾನಕ್ಕೆ ತಂದು ಬಿಡೋದು, ಮತ್ತೆ ಮರುದಿನ ಹೋಗಿ ಗೋ ಸೇವಾ ಮಾಡೋದು. ಈ ಸೇವೆಯನ್ನು ಯಾಕೆ ಮಾಡಿಸ್ತಾ ಇದ್ರು ಅಂದ್ರೆ, ಜ್ಞಾನಕ್ಕೆ ಅಡ್ಡಿ ಯಾವ್ಯಾವ ಆಗ್ತಾವೋ ಅದನ್ನು ಹೇಳ್ತಾರೆ. ಮೊದಲನೇದ್ದು ಶರೀರದ ಅಭಿಮಾನ, ಎರಡನೆಯದಾಗಿ ಮನಸ್ಸಿನಲ್ಲಿರುವಂತಹ ದೋಷಗಳು, ಮೂರನೆಯದಾಗಿ ಅಹಂಕಾರ. ನಾ ದೊಡ್ಡವ ಅಂತಿರ್ತತಿ ಮನುಷ್ಯ, ನಾ ಭಾಳ ದೊಡ್ಡವ, ನನ್ನಷ್ಟು ದೊಡ್ಡವ್ರು ಯಾರದಾರ ಅಂತ ಒಂದು ಅಹಂಕಾರ ಇರ್ತೈತಲ್ಲ, ಆ ಅಹಂಕಾರವನ್ನು ಸೇವಾ ಇರಲಾರ್ದ ತೆಗೆದು ಹಾಕ್ಲಿಕ್ಕಾಗೋದಿಲ್ಲ. ಬರೀ ಪ್ರವಚನವನ್ನು ಕೇಳುವುದರಿಂದ ಅಹಂಕಾರ ಹೋಗುವುದಿಲ್ಲ. ಯಾರು ಶ್ರದ್ಧೆಯಿಂದ ಸೇವಾ ಮಾಡ್ತಾರಲ್ಲ ಅವರ ಅಹಂಕಾರ ಕ್ಷಣ ಮಾತ್ರದಲ್ಲಿ ಕರಗಿ ಹೋಗ್ತದೆ. ಅದಕ್ಕೆ ಸೇವಾ ಮಾಡಬೇಕು. ಆವಾಗ ಅವನಿಗೆ ಹೇಳಿದರು, ಉಪಮನ್ಯುವಿಗೆ ದಿನ ಆಕಳ ಕಾಯಲಿಕ್ಕೆ ಪ್ರಾರಂಭ ಮಾಡಿದ. ದಿವಸದಿಂದ ದಿವಸಕ್ಕೆ ಹುಡುಗ ದಪ್ಪಾಕೋತ ಹೊಂಟ. ಆ ಗುರುಗಳಂದರು, ನಾವರೇ ನಿನಗಿಲ್ಲಿ ಗುರುಕುಲ್ದಾಗ ಊಟ ಕೊಡೋದಿಲ್ಲ, ಮತ್ತು ನೀನು ಊಟ ಏನು ಮಾಡ್ತಿ ಅಂತ ಕೇಳ್ರಿ ಅವರು. ಅವಂದ, ಊರಾಗ ಭಿಕ್ಷಾ ಬೇಡ್ತೇನೆ ರೀ, ಅದೇನು ಬರ್ತೈತೆ ಅದನ್ನ ಪ್ರಸಾದ ಮಾಡ್ತೀನಿ ಅಂತ ಹೇಳಿದ ಹುಡುಗ. ಗುರುಗಳಂದರು, ನೋಡಪ್ಪ, ನೀ ಏನ ಭಿಕ್ಷಾ ಬೇಡಿ ತಗೊಂಡವ ಅದನ್ನು ಗುರುಗಳ ಮುಂದೆ ಇಟ್ಟು ಅವರ ಆಜ್ಞಾ ತಗೊಂಡು ಆ ಬಳಿಕ ನೀ ಸ್ವೀಕಾರ ಮಾಡಬೇಕು. ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಮೊದಲು ಗುರುಗಳಿಗೆ ತಾನು ಮುಟ್ಟಿಸ್ಬೇಕದನ್ನು, ಏನೇ ಇರಲಿ ಅದು. ಆಯ್ತು ರೀ ತಂದ. ಮರುದಿವಸದಿಂದ ಊರಲ್ಲಿ ಭಿಕ್ಷಾ ಮಾಡಿ ಬರ್ತಿದ್ದ, ತಂದ ಆ ಭಿಕ್ಷೆಯನ್ನು ಗುರುಗಳು ಮುಂದೆ ಇಡ್ತಿದ್ದ. ಗುರುಗಳು ಅವಾಗೇನು ಕೊಡಲಿಲ್ಲ, ಪರೀಕ್ಷೆನ ಮಾಡೋರಿದ್ರು, ಅವನು ಕೊಡಲಿಲ್ಲ. ಗುರುಗಳು ಕೊಡ್ಲಾರದ ಬೇಡುದರೆ ಹೆಂಗೆ? ಆಯಿತು, ಮತ್ತೊಂದು ವಾರ ಹೋಯಿತು. ನೋಡಿದರು ಇವ ಸ್ವರ್ಗವಲ್ಲ, ಇನ್ನೂ ಹೆಂಗದಾನ ಹಂಗದ. ಅವಾಗ ಗುರುಗಳು ಕೇಳಿದರು, ಅಲ್ಪ ನಾವಂತೂ ನಿನಗೆ ಕೊಡೋದಿಲ್ಲ, ಮತ್ತು ನೀರೇ ತೆಳ್ಳಗಾಗುವಲ್ಲಿ ಏನು ಮಾಡ್ಲತ್ತಿದ್ದಿ ಊಟ ಅಂತ ಕೇಳಿದರು. ಅವಂದ, ಗುರುಗಳ ಮೊದಲನೇ ಸಲ ಭಿಕ್ಷಾ ಬೇಡಿ ನಿಮ್ಮ ಮುಂದೆ ತಂದಿಡ್ತೀನಿ, ಎರಡನೇ ಸಲ ಒಂದು ಸಲ ಹೋಗಿ ನಾನು ಯಾವಂತ ಊರಾಗ ಭಿಕ್ಷಾ ಬೇಡಿ ನಾ ಊಟ ಮಾಡ್ತೀನಿ ಅಂದವ. ಗುರುಗಳಂದರು, ಗೃಹಸ್ಥರ ಮ್ಯಾಲ ಭಾರ ಆಗ್ತೈತಿ ಅದು. ಸನ್ಯಾಸಿಗೆ ಬ್ರಹ್ಮಚಾರಿಗೆ ಒಂದು ನಿಯಮ ಅದ. ಏನು ನಿಯಮ? ಶಾಸ್ತ್ರದಲ್ಲಿ ಹೇಳಿದ ಋಷಿಗಳು ಹಾಕಿದ ನಿಯಮ ಏನದ ಅಂದ್ರೆ, 7 ಮನೆ ಭಿಕ್ಷಾ ಬೇಡಬೇಕು ಅಂತ ನಿಯಮ ಹಾಕ್ಯಾರ. 7 ಮನೆಯಲ್ಲಿ ಅವ್ರು ಏನೂ ನೀಡಲಿಲ್ಲ ಅಂದ್ರೆ ನೀರು ಕುಡ್ದವ ತನ್ನ ಜೀವ ನಿರ್ವಾಹವನ್ನು ಮಾಡಬೇಕೇ ಹೊರತು 8ನೇ ಮನೆಗೆ ಹೋಗಬಾರದು. 7 ಮನೆ, ಊರೆಲ್ಲ ಮನೆ ರಗಡದಾವ ಅಂತ ತಿಳ್ಕೊಂಡು ಸಾಕಷ್ಟದಾವ ಸಿಕ್ಕಲ್ಲಿ ಭಿಕ್ಷಾ ಬೇಡ್ಲಾಕ ಹೋಗೋದಲ್ಲ. ಬರೀ 7 ಮನೆಯ ಭಿಕ್ಷೆಯನ್ನು ಬೇಡಬೇಕು. ಅದು 1 ಸಾರಿ 2 ಸಾರಿ ಇವ ಭಿಕ್ಷಾಂದೇಹಿ ಅನ್ನಬೇಕು. ಅಷ್ಟರೊಳಗಾಗಿ ಅವರು ಬಂದು ನೀಡಿದ್ರೆ ಸರಿ, ಇರಲಿಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಗ್ಬೇಕು.
ಇವ ಎರಡೆರಡು ಸಲ ಹೋಗಿ ಭಿಕ್ಷಾ ಬೇಡ್ಲಾ ಹತ್ರ ಅವ್ರ ಗತಿ ಏನಾಗಬಾರದು. ಗುರುಗಳು ಹೇಳಿದರು, ಎರಡೆರಡು ಸಲ ಭಿಕ್ಷಾ ಬೇಡುವುದು ನಿಷಿದ್ಧದಪ್ಪ ಶಾಸ್ತ್ರಗಳಲ್ಲಿ, ಹಂಗೆ ಮಾಡ್ಲಕ್ಕೆ ಹೋಗಬೇಡ ಅಂತ ಹೇಳಿದರು. ಆಯ್ತು ರೀ ಗುರುಗಳು ಅಂದ. ಮತ್ತು ಒಂದು ವಾರ ಹೋಯಿತು, ಇನ್ನೂ ಹೆಂಗದಾನ ಹಂಗದಾನ, ತೂಕ ಹೆಚ್ಚಾಗಲತ್ತಿತ್ತು, ಕಡಿಮೆ ಆಗೋಲ್ದು. ಅವಾಗ ಗುರುಗಳಿಗೆ ಕೇಳಿದ್ರು, ಏನಪ್ಪ ಈಗೇನು ಮಾಡ್ತಿ? ಅವಂದ ದಿವ್ಸಕ್ಕೆ ಒಂದು 5 ಲೀಟ್ರ್ ಹಾಲು ಕುಡಿತೀನಿ ಅಂದವ. ಆಕಳನ ಅದಾವು, ಹೆಂಗೋ ಗೋ ಸೇವನ ಮಾಡ್ತೀನಿ, ಆಕಳದಾವು, ಚಲೋ ಆಕಳ ಹಾಲು ಕುಡಿದು ಬಿಡ್ತಾನೆ 5 ಲೀಟ್ರ್. ಮತ್ತು ನೀವು 50 ರೊಟ್ಟಿ ತಿನ್ನೋದನ 5 ಲೀಟ್ರ್ ಹಾಲಿನಾಗ ಮುಗಿಸ್ಬಿಡ್ತಿದ್ದ. ಆಗ ಗುರುಗಳು ಹೇಳಿದರು, ನೋಡಪ್ಪ ಹಾಗೆಲ್ಲ ಆಕಳ ಹಾಲು ಕುಡಿಬಾರ್ದು, ನಮ್ಮ ಸಲುವಾಗಿ ಇರಂಗಿಲ್ಲ ಅವು ಹಾಲು, ಕರುವಿನ ಸಲುವಾಗಿರ್ತೈತಿ ಅಂತ ಹೇಳಿದರು ಗುರುಗಳು. ಆಯ್ತು ರೀ ಗುರುಗಳು ಅಂದ. ಆವಾಗ ಇವನು ಉಪವಾಸ ಕರೆ ಉಪವಾಸ ಪ್ರಾರಂಭ ಆಯ್ತು. 1 ದಿವಸ ಹೋತು, 2 ದಿವಸ ಹೋತು, ಬರೇ ನೀರು ಕುಡಿತಿದ್ದ, ಹಂಗೆ ಇರ್ತಿದ್ದ. ಕೆಲಸ ತಪ್ಸಂಗಿಲ್ಲ, ಸೇವಾ ದಿನ ಆಕಳ ಕಾಯಲೇಬೇಕು, ಸೇವಾ ಮಾಡಲೇಬೇಕು, ಆ ನಿಯಮದಲ್ಲಿ ಬದಲಾವಣೆ ಇಲ್ಲ. ಅವಾಗ ಒಂದು ದಿವಸ ಹಸಿವು ಆಗಿ ಕಾಡಿನಲ್ಲಿ ಇರುವಂತಹ ಕೆಲವೊಂದು ವಿಷಯುಕ್ತವಾದಂತಹ ತಪ್ಪಲುಗಳನ್ನು ತಿಂದ, ಗೊತ್ತಾಗಲಾರದು. ತಪ್ಪಲ ತಿಂದ ಬಳಿಕ ಕಣ್ಣನ ಕಾಣಿಸ್ಲಾರ್ದಂಗೆ ಅದು, ಕಣ್ಣು ಹೋಗಿಬಿಟ್ಟು. ಆದರೂ ಗುರುವಿನ ಆಜ್ಞಾದ ಗೋ ಸೇವೆಯನ್ನು ಬಿಡುವುದಿಲ್ಲ. ಆಕಳ ಕಾಯಬೇಕು, ಅವುಗಳ ವ್ಯವಸ್ಥೆ ಮಾಡಲೇಬೇಕು. ಕಣ್ಣು ಹೋದ ಬಳಿಕ ಎರಡನೆಯ ಇಂದ್ರಿಯ ಯಾವುದು ಅಂದರೆ ಕಿವಿ. ಆ ಆಕಳ ಹೆಜ್ಜೆ ಶಬ್ದವನ್ನು ಕೇಳ್ತಾ ಅವುಗಳನ್ನು ಕಾಯ್ಕೋತ ಹೋಗ್ತಿದ್ದ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ಹಾಳ ಬಾವಿ ಇತ್ತು. ಕಾಲು ಜಾರಿ ಹಾಳ ಬಾವಿ ಒಳಗೆ ಬಿದ್ದ. ಅವ ಆಕಳುಗಳು ಅವು ಹೋದು ತಮ್ಮ ಜಾಗಕ್ಕೆ ಅವು ಹೋದು. ಸಂಜೆಕ ಎಲ್ಲ ಆಕಳುಗಳು ಬಂದು, ಆದರೆ ಆಕಳ ಕಾಯುವಂಥ ಹುಡುಗ ಉಪಮನ್ಯು ಬರಲಿಲ್ಲ. ಇವು ಬರಲಾರದ್ದನ್ನು ನೋಡಿ ಗುರುಗಳು ಉಳಿದ ಶಿಷ್ಯರಿಗೆ ಕೇಳಿದರು, ಏನಪ್ಪ ಆ ಉಪಮನ್ಯು ಎಲ್ಲದಾನ? ಗುರುಗಳ ಅವ ಇವತ್ತು ಬಂದಿಲ್ಲ, ಆಕಳಷ್ಟ ಬಂದವ, ಅವ ಬಂದಿಲ್ಲ ಅಂತ ಹೇಳಿದರು. ಗುರುಗಳು ಹೇಳಿದರು, ನಡೀರಿ ನೋಡೋನು ಅವ ಎಲ್ಲದಾನ, ಹುಡುಕಾಡ್ಕೊಂಡು ಬರೋನು ಅಂತ ಕಾಡಿಗೆ ಹೋದರು. ಉಪಮನ್ಯು ಅಂತ ಗುರುಗಳು ಕಾಡಿನಲ್ಲೆಲ್ಲ ನೋಡ್ಕೋತ ಕೂಗ್ತಾ ಹೋದರು. ಅವನ ಹೆಸರನ್ನು ಕರಿತಾ ಹೋದರು. ಕೊನೆಗೆ ಬಾವಿಯಿಂದ ಒಂದು ಧ್ವನಿ ಬಂತು, ಗುರುಗಳ ನಾ ಈ ಬಾವ್ಯಾಗೆ ಬಿದ್ದಾನೆ ಅಂತ ಹೇಳಿದವ. ಆಗ ಗುರುಗಳು ಬಂದ ಅವನಿಗೆ ಹೇಳಿದರು, ನೋಡಪ್ಪ ನೀನು ಬಾವಿಯಲ್ಲಿ ಬಿದ್ದದಿ, ನಿನ್ನ ಕಣ್ಣೂ ಕಾಣಿಸ್ತಾ ಇಲ್ಲ, ಆದರೆ ನಿನಗ ಒಂದು ಸಾಧನವನ್ನು ಹೇಳ್ತೇನೆ, ಅದನ್ನು ಮಾಡು, ಕಣ್ಣು ಬರ್ತಾವ. ವೇದ ಮಂತ್ರಗಳನ್ನು ಉಚ್ಚಾರ ಮಾಡುತ್ತಾ ದೇವತೆಗಳ ವೈದ್ಯರಾದಂತಹ ಅಶ್ವಿನಿ ಕುಮಾರರ ಮಂತ್ರಗಳನ್ನು ಪಠಣ ಮಾಡು. ಅದು ಕೂಡ ಸಸ್ವರವಾಗಿ ಪಠಣ ಮಾಡು. ವೇದ ಮಂತ್ರಗಳನ್ನು ಹೆಂಗೆ ಪಠಣ ಮಾಡಬೇಕು ಅಂದ್ರೆ ಸಸ್ವರವಾಗಿ, ತಪ್ಪಬಾರದು. ನಮಗೆ ಯಾವೋ ರಾಗ ತಾಳ ಲಯ ಬರ್ತದ ಅಂತ ತಿಳ್ಕೊಂಡು ವೇದ ಮಂತ್ರಗಳನ್ನು ಹಾಡ್ಲಾಕ್ಕೆ ಹೋಗಬಾರ್ದು. ಒಂದು ಕ್ರಮ ಅದ, ಒಂದು ಪದ್ಧತಿ ಅದ. ಈ ಅಕ್ಷರವನ್ನು ಹಿಂಗೆ ಉಚ್ಚಾರ ಮಾಡಬೇಕು ಅಂದ್ರೆ ಅದೇ ರೀತಿಯಾಗಿ ಉಚ್ಚಾರ ಮಾಡಬೇಕು. ಅದು ಹ್ರಸ್ವ ಇದ್ರೆ ಹ್ರಸ್ವ, ದೀರ್ಘ ಇದ್ರೆ ದೀರ್ಘ, ಪ್ಲುತ ಇದ್ರೆ ಪ್ಲುತವಾಗಿಯೇ ಉಚ್ಚಾರ ಮಾಡಬೇಕು. ಆ ರೀತಿಯಾಗಿ ಸಸ್ವರವಾಗಿ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನಾ ಮಾಡು.
ಅವರು ದೇವಲೋಕದ ವೈದ್ಯರದರ, ನಿನ್ನ ಕಣ್ಣು ಬರಂಗ ಮಾಡ್ತಾರ ಅಂತ ಗುರುಗಳು ಹೇಳಿದರು. ಅದೇ ರೀತಿಯಾಗಿ ಕಣ್ಣು ಮುಚ್ಚಿ ಉಪಮನ್ಯು ಮಂತ್ರಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅಶ್ವಿನಿ ದೇವತೆಗಳು ಬಂದರು. ಬಂದು ಹೇಳಿದರು, ಕಣ್ಣನ್ನು ದಯಪಾಲಿಸಿದರು. ದಯಪಾಲಿಸಿ ಅವರು ಇನ್ನೊಂದು ಹೇಳಿದರು, ನಿನ್ನ ಶರೀರ ಸಂಪೂರ್ಣ ಆರಾಮಾಗಬೇಕಂದ್ರೆ ಇದೊಂದು ಕಾಡಾದ ಕಷಾಯ ಅದ, ಇದನ್ನು ಕುಡಿದು ಬಿಡು, ನೀ ಆರಾಮಾಗುತ್ತೆ ಅಂತ ಹೇಳಿದರು. ಆವಾಗ ಆ ಉಪಮನ್ಯು ಹೇಳಿದ, ನನ್ನ ಗುರುವಿನ ಆಜ್ಞೆ ಇರಲಾರದೆ ನಾನು ಒಂದು ಕಷಾಯ ಅಲ್ಲ, ಒಂದು ತುತ್ತು ಸಹಿತ ಗ್ರಹಣ ಮಾಡುವುದಿಲ್ಲ ಅಂತ ಉಪಮನ್ಯು ಹೇಳಿದ. ಆವಾಗ ಅಶ್ವಿನಿ ದೇವತೆಗಳು ಹೇಳಿದರು, ಹಿಂದಕ್ಕೊಮ್ಮೆ ನಿಮ್ಮ ಗುರುಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದ್ರು, ನಾವ ಬಂದಿದ್ದೀವಿ, ಅವರೇನು ಅವರು ಗುರುಗಳ ಆಜ್ಞೆ ಅದು ಕೇಳಿ ಕುಡ್ದಿಲ್ಲ, ಹಂಗೆ ಕುಡ್ದಿದ್ರು, ಮತ್ತು ನೀನು ಕುಡಿ ಅಂತಂದ್ರೆ ಅವರು. ಆಗ ಉಪಮನ್ಯು ಹೇಳಿದ, ನನ್ನ ಗುರುವಿನ ಆಜ್ಞೆ ಅಂದ್ರೆ ಆಜ್ಞೆ, ಅವ್ರು ಏನು ಮಾಡ್ಯಾರ ಅದು ಅವ್ರ ಸುತ್ತ, ಆದ್ರೆ ನಾನು ಮಾತ್ರ ನನ್ನ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕಾಗ್ಯದ. ಅದಕ್ಕಾಗಿ ನಾನು ಗುರುವಿನ ಆಜ್ಞೆ ಇರಲಾರದೆ ಏನನ್ನೂ ಗ್ರಹಣ ಮಾಡುವುದಿಲ್ಲ ಅಂತ ಹೇಳಿದ. ಆಗ ಗುರುಗಳು ಹೇಳಿದರು, ಆಯ್ತಪ್ಪ ಗ್ರಹಣ ಮಾಡು ಅಂತ ಹೇಳಿದರು. ಗುರುವಿನ ಆಜ್ಞೆಯಿಂದಾಗಿ ಆ ಒಂದು ಕಷಾಯವನ್ನು ಕುಡಿದ ಬಳಿಕ ಸಂಪೂರ್ಣವಾಗಿ ಆರಾಮಾದ. ಬಾವಿಯಿಂದ ಅವನನ್ನು ಮೇಲಕ್ಕೆ ಎತ್ತಿದರು. ಎತ್ತಿದ ಬಳಿಕ ಅಶ್ವಿನಿ ದೇವತೆಗಳು ಆ ಉಪಮನ್ಯುವಿಗೆ ಆಶೀರ್ವಾದ ಮಾಡಿದರು. ಕಣ್ಣು ಹೋದರೂ ಕೂಡ ಗುರು ಭಕ್ತಿಯನ್ನು ನೀನು ಪಾಲಿಸಿದಲ್ಲ, ಗುರುವಾಜ್ಞೆಯನ್ನು ಪಾಲಿಸಿದೆ ಅಂತ ತಿಳ್ಕೊಂಡು ನಿನಗ ಎಲ್ಲ ರೀತಿಯ ಜ್ಞಾನ ಆಗಲಿಪ್ಪ ಅಂತ ಆಶೀರ್ವಾದ ಮಾಡಿದರು. ಆ ಬಳಿಕ ಅಯೋಧ ಧೌಮ್ಯರು ಆ ಉಪಮನ್ಯುವಿನ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು, ನೋಡಪ್ಪ, ನಿನ್ನ ಜೀವದ ಹಂಗನ್ನು ತೊರೆದು ನೀನು ಗುರುವಿನ ಆದೇಶವನ್ನು ಆಜ್ಞೆಯನ್ನು ಪಾಲನಾ ಮಾಡಿದ್ದರಿಂದಾಗಿ ನಿನಗ ಸಮಸ್ತ ವೇದಶಾಸ್ತ್ರಗಳ ಸಕಲ ಜ್ಞಾನವೆಲ್ಲವೂ ಅಧ್ಯಯನ ಮಾಡಲಾರ್ದ, ಅಭ್ಯಾಸ ಮಾಡಲಾರ್ದ ಪ್ರಾಪ್ತವಾಗಲಿ ಅಂತ ಆಶೀರ್ವಾದ ಮಾಡಿದರು. ಎದಕ್ಕಿದ? ಗುರುವಿನ ಆಜ್ಞೆಯನ್ನು ಪಾಲನಾ ಮಾಡಿದ್ದರಿಂದ. ಆ ಉಪಮನ್ಯುವೇ ಮುಂದೆ ಬಹಳ ದೊಡ್ಡ ಆಚಾರ್ಯನಾದ, ಗುರುವಾದ, ಬಹಳ ದೊಡ್ಡ ಋಷಿಯಾದ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಗುರುವನ್ನು ಏನು ಹೇಳ್ತಾರ ಅಷ್ಟು ಕೇಳಿ ಪಾಲನಾ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಕೋತ ಹೋಗ್ತದೆ. ಜನ್ ಬೌದ್ಧ ಧರ್ಮದಲ್ಲಿ, ಜಪಾನ್ ದೇಶದಲ್ಲಿ ಭಾಳ ಪ್ರಸಿದ್ಧಿದು ಜನ್ ಬೌದ್ಧ ಧರ್ಮ. ಅಲ್ಲಿ ಅವರು ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡ್ತಾರೆ, ಸವಾಲುಗಳಿಂದ ಪರೀಕ್ಷೆ ಮಾಡ್ತಾರೆ. ಆವಾಗ ಒಬ್ಬ ದೊಡ್ಡ ಪಂಡಿತ, ತತ್ವಶಾಸ್ತ್ರಜ್ಞ, ಒಬ್ಬ ದೊಡ್ಡ ಶಿಕ್ಷಕ, ಶಾಲೆಯಲ್ಲಿ ಕಲಿತಂಥ ಒಬ್ಬ ದೊಡ್ಡ ಶಿಕ್ಷಕ, ಅವ ನಾನು ಕೂಡ ಈ ಜನ್ ಬೌದ್ಧ ತತ್ವವನ್ನು ತಿಳ್ಕೋಬೇಕು ಅಂತ ಬಂದ್ರೆ ಗುರುಗಳ ಹತ್ತಿರ ಬಂದ ಹಂಗೆ ಕೂತ, ನಮಸ್ಕಾರದು ಏನು ಮಾಡಲಿಲ್ಲ. ಆ ಬಳಿಕ ಗುರುಗಳಿಗೆ ಹೇಳಿದ, ನಾನು ಬೌದ್ಧ ಧರ್ಮವನ್ನು ತಿಳ್ಕೊಂಡನಿ, ಒಂದು ತುಸು ಹೇಳ್ತೀನಿ ಅಂದವ. ಹೇಳಪ್ಪ ಅಂದ್ರೆ ಗುರುಗಳು ಬೌದ್ಧ ತತ್ವದ ಕುರಿತಾಗಿ ಅವ ಹೇಳಕ್ಕೆ ಚಾಲೂ ಮಾಡಿದ. ಜನ್ ಬೌದ್ಧ ಧರ್ಮದ ತತ್ವಶಾಸ್ತ್ರ ಹಿಂಗದ, ಸಿದ್ಧಾಂತಗಳು ಹಿಂಗದಾವ, ನಿಯಮಗಳು ಹಿಂಗದಾವ, ಎಲ್ಲ ಅವ ಏನೇನು ತಿಳ್ಕೊಂಡಿದ್ದ ಎಲ್ಲ ಹೇಳಿಬಿಟ್ಟ. ಆಗ ಗುರುಗಳು ಸುಮ್ಮ ಕುಂತಿದ್ರು.
ಏನೂ ಮಾತಾಡಲಿಲ್ಲ ಅವರು. ಒಂದು ದೊಡ್ಡ ಕಿಟ್ಲಿ ಒಳಗೆ ಚಾ ಕಾಸ್ಕೊಂಡು ಬಂದರು. ಬಂದ ಟೇಬಲ್ ಮ್ಯಾಲ ಒಂದು ಸಣ್ಣ ಕಪ್ ಇಟ್ಟರು. ಆ ಕಪ್ಪಿನೊಳಗೆ ಚಾ ಹಾಕ್ಲಾಕ ಚಾಲೂ ಮಾಡಿದರು. ಹಾಕಿದ್ರು, ಅದು ಅರ್ಧ ಆತು, ಪೂರ್ಣ ತುಂಬಿತ್ತು. ಹಂಗೆ ಆ ಕಿಟ್ಲಿ ಒಳಗಿನ ಚಾ ಕಪ್ಪಿನೊಳಗೆ ಹಾಕತ್ತಿದ್ರು. ಅದು ಏನಾಯಿತು ಅಂದ್ರೆ ಕಪ್ ತುಂಬಿ ಹೊರಗೆ ಚೆಲ್ಲಾಕ ಚಾಲೂ ಮಾಡಿ ಟೇಬಲ್ ಮೇಲೆಲ್ಲ ಚಾ ಟೇಬಲ್ ಕೆಳಗೆ ಬೀಳಾಕ ಚಾಲೂ ಮಾಡಿತು. ಅವಾಗ ಇವಾಗ ನೋಡ್ಲಿಕ್ಕಾಗಲಿಲ್ಲ. ಇವ ಏನಂದ, ಗುರುಗಳ ಚಹಾ ತುಂಬಿ ಕೆಳಗೆ ಚೆಲ್ಲಾತೈತಿ, ಇನ್ನರೇ ಬಿಡ್ರಿ ಅದು ತುಂಬೈತಿ ಅಂತಂದ. ಆಗ ಬೌದ್ಧ ಜನ ಗುರುಗಳು ಹೇಳಿದರು, ನೋಡಪ್ಪ, ನಿಂದು ತಲೆ ಹೆಂಗಾಗೈತಿ ಅಂದರೆ ಈ ಕಪ್ಪಿನಗತ್ಲೇನ ಆಗೈತಿ. ನೀನು ನಿನ್ನ ತಲೆಯೊಳಗೆ ಏನೈತಲ್ಲ ಅದನ್ನು ಮೊದಲ ಇಟ್ಕೊಂಡು ಬಂದದಿ. ನನ್ನ ಉಪದೇಶ ನಿನಗೇನು ತಿಳಿಯುವುದದ? ನನ್ನ ಉಪದೇಶ ನಿನ್ನ ತಲೆಯನ್ನೇ ಸೇರುವುದಿಲ್ಲ. ಮೊದಲ ನಿನ್ನ ತಲೆಯಲ್ಲಿ ಇಷ್ಟು ಗದ್ದಲ ತುಂಬಿರುವಾಗ ಇನ್ನು ನಾ ಹೇಳಿದ್ದೆಲ್ಲಿ ನಿನಗೆ ತಿಳಿಯುವುದದ? ನೀ ಯಾವಾಗಿನ್ನ ಬುದ್ಧನಾಗುವವ ಅಂತ ಗುರುಗಳು ಹೇಳಿದರು. ಆಗ ಅವ ತನ್ನ ತಪ್ಪಿನ ತಿಳುವಳಿಕೆ ಅವಾಗ ಏನು ತಪ್ಪು ಮಾಡೇನಿ ಅಂತ ಗೊತ್ತಾತು. ಆ ಬಳಿಕ ತಾ ಏನೇನು ತಿಳ್ಕೊಂಡಿದ್ಲ ಅದನ್ನೆಲ್ಲ ಮರೆತು ಬಿಟ್ಟ. ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೇಳಿದ, ಗುರುಗಳ, ನನಗೆ ಏನೇನು ಗೊತ್ತಿಲ್ಲ, ಈಗ ನನಗೆ ಹೇಳ್ರಿ ಅಂತ ಕೇಳಿದ. ಗುರುಗಳು ಹೇಳಿದರು, ನೀ ತಿಳ್ಕೊಂಡದ ತಪ್ಪೇನಲ್ಲ, ಸರಿನೈತಿ. ಆದ್ರೆ ನನಗೆ ಎಲ್ಲ ಗೊತ್ತದ ಅಂತೇನು ಬಂದಿಲ್ಲಿ ಕೂತಲ್ಲ, ಅದು ನಿನ್ನ ದೊಡ್ಡ ತಪ್ಪು. ನನಗೆ ಗೊತ್ತೈತಿ ಅಂತ ಅನ್ನಬಾರದು, ಗೊತ್ತೈತಿ ಅಂತ ಅಷ್ಟ ಅನ್ನಬೇಕು. ನನಗೆ ಗೊತ್ತೈತಿ, ನನಗಿಂತ ಹೆಚ್ಚಿಗೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲಕ್ಕೆ ಹೋಗಬೇಡ. ಅಹಂಕಾರ ನಿನ್ನ ಜ್ಞಾನವನ್ನು ನಾಶ ಮಾಡ್ತಾ ಇತ್ತು, ಅದಕ್ಕೆ ಅಹಂಕಾರ ಒಂದು ಬಿಟ್ಟು ಬಿಡಪ್ಪ ಅಂತ ಗುರುಗಳು ಹೇಳಿದರು. ನಾವೇನು ಮಾಡಬೇಕು? ನಮ್ಮದ ಕತೆ ಹೇಳ್ಕೊತ ಕುಂಡ್ರಬಾರದು. ಗುರುಗಳ ಮುಂದೆ, ಮಹಾತ್ಮರ ಮುಂದೆ, ಬ್ರಹ್ಮಜ್ಞಾನಿಗಳ ಮುಂದೆ, ಸಂತರ ಮುಂದೆ, ಶರಣರ ಮುಂದೆ ನಮ್ಮದೇ ಒಂದು ಪುರಾಣ ಹೇಳ್ಕೋತ ಕೂಡ್ಲಾಕ ಹೋಗಬಾರ್ದು. ನಮ್ಮ ತಲೆಯೊಳಗೆ ಏನಿರ್ತೈತಿ ಅದನ್ನೆಲ್ಲ ತೆಗೆದು ಖಾಲಿ ಕೊಡಾಗಿ ನಾವು ಬಂದೀವಿ ಅಂದ್ರೆ ಗುರುಗಳು ಹೇಳುವಂಥ ಬ್ರಹ್ಮವಿದ್ಯೆಯನ್ನು ತುಂಬಿಕೊಂಡು ಮನೆಗೆ ಹೋಗ್ಲಾಕ ಬರ್ತದೆ. ಖಾಲಿ ಕೊಡಾಗಿ ಬರಬೇಕು ಮಠಕ್ಕೆ. ನಾವು ಮತ್ತು ಪ್ರಪಂಚದ್ದೆಲ್ಲ ವಿಚಾರ ತಲೆಯಾಗ ತುಂಬಿಕೊಂಡು ಬಂದು ಇಲ್ಲಿ ಕೂತೀವಿ ಅಂದ್ರೆ ಯಾವ ಉಪಮನ್ಯುನೂ ನಮ್ಮ ತಲೆಯಾಗ ಹೋಗುವುದಿಲ್ಲ, ಯಾವ ಋಷಿಗಳ ಚರಿತ್ರೆಯೂ ಹೋಗುವುದಿಲ್ಲ. ನಮ್ಮ ತಲೆಯಾಗ ಏನಿರ್ತದ ಅಂತ ಕೇಳಿದ್ರೆ ಬರೀ ಅದ. ಇನ್ನು ಮಳೆಯರೇ ಆಗಿಲ್ಲ, ಕೆರೆ ತುಂಬಿಲ್ಲ, ಹೆಂಗೆ ಮಾಡೋದು? ಚಟ್ನಿ ಯಾವಾಗ ಮಾಡೋದು? ಅದೇನು ವರ್ಷದ ಹಣೆ ಬರೋಣ, ಈ ಚಟ್ನಿ ಮಾಡಬೇಕು, ಮಾಡಲಿಲ್ಲ ಅಂದರೆ ಕೆಲಸ ಆಗೋದಲ್ಲ. ಅದೇನು ಹೊಸದಲ್ಲ. ಆ ಬಳಿಕ ಮಳೆ ಆಗಾಗ ಆಗತೈತೆ. ಅದು ನಾವು ಇಷ್ಟು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹುಟ್ಟಿಸಿದಂಥ ದೇವರೇನು ಹುಲ್ಲು ಮೇಸಾವದಾನಪ್ಪ ಅಂತ ಋಷಿಗಳೇ ಕೇಳ್ಯಾರ ಮಹಾತ್ಮರು. ದೇವರನ್ನು ನಮ್ಮನ್ನು ಹುಟ್ಸ್ಯಾನಂದ್ರೆ ಹುಲ್ಲು ಮೇಸಾವದಾನ? ಈ ಜಗತ್ತು ಸಂಭಾಳಿಸ್ಕೋತ ಬಂದಾನಂದ್ರೆ ಅವನ ಇದನ್ನು ದಾಂಡೆಗೆ ಹೋದ ಹತ್ಸಾವದ. ನಾವ್ಯಾರು? ನಿನ್ನೆ ಹುಟ್ಟಿದ್ದೀವಿ, ಇಂದ ಕಣ್ಣು ತೆಗೆದಿದ್ದೀವಿ, ನಾಳೆ ಕಣ್ಣು ಮುಚ್ಚಾವ್ರಿದ್ದೀವಿ. ಇಷ್ಟರೊಳಗನ ನಾವು ಇಷ್ಟು ವಿಚಾರ ಮಾಡ್ತಾ ಇದ್ದೀವಿ, ಮನೆ ಹಂಗೆ ಸಂಭಾಳಿಸೋದಪ್ಪ, ಶುಕ್ರವಾರ ಸಂತೆ ಹಂಗೆ ಮಾಡೋದು ಅಂತ ಭಾಳ ಚಿಂತೆ ಮಾಡ್ಕೋತ ಕೂತಿದ್ದೀವಿ ನಾವು. ಒಬ್ಬ ಭಿಕ್ಷುಕನೂ ಸಂತೆ ಮಾಡ್ತಾನೆ ಶುಕ್ರವಾರದ್ದು. ನಾವು ಯಾಕೆ ಬೇಕು ಶಾಣ್ಯಾರು? ಅವನು ಸಂತೆ ಮಾಡ್ತಾನ. ಅದಕ್ಕೆ ನಮ್ಮ ಕೆಲಸ ಏನು ಅಂದ್ರೆ, ನಾವು ಗುರುಗಳ ಹತ್ತಿರ ಬಂದೀವಿ ಅಂದ್ರೆ ಖಾಲಿ ಆಗಿ ಬರಬೇಕು. ನಾ ಎಷ್ಟು ಕಲ್ತವ ಅಂತ ಬರಬಾರದು, ನಾ ಎಷ್ಟು ಶ್ರೀಮಂತ ಅಂತ ಬರಬಾರದು, ನಾ ಇಂಥ ಸ್ಥಾನದಲ್ಲಿರುವಂಥವ ಅಂತ ಬರಬಾರದು.
ನಾ ಏನೇನು ಅಲ್ಲ ಏನೂ ಇಲ್ಲ ಅಂತ ಬಂದ ಅಂದ್ರೆ ಅವ ಎಲ್ಲವೂ ಆಗಿ ಹೋಗ್ತಾನ, ಸರ್ವಜ್ಞನಾಗಿ ಹೋಗ್ತಾನ. ಇದು ಗುರುವಿನ ಉಪದೇಶದ ಶಕ್ತಿ. ಗುರುಗಳ ಪರೀಕ್ಷೆಗಳು, ಗುರುವಿನಲ್ಲಿರುವಂಥ ಜ್ಞಾನ ಬಹಳ ದೊಡ್ಡದು. ಸಿಖ್ ಧರ್ಮದ ಸ್ಥಾಪಕರಾದಂತಹ ಗುರುನಾನಕರು ಬಹಳ ದೊಡ್ಡ ಗುರುಗಳು. ಅವರು ಶಿಷ್ಯರನ್ನು ಪರೀಕ್ಷೆ ಮಾಡ್ತಿದ್ದರು, ತಿದ್ದಿ ತಿಳಿಸಿ ಹೇಳ್ತಿದ್ರು. ಒಂದು ಸಾರಿ ಹೀಗೇ ಆ ಗುರುಗಳ ಪ್ರವಚನ ಬೇರೆ ಬೇರೆ ಊರುಗಳಲ್ಲಿ, ಪ್ರಾಂತಗಳಲ್ಲಿ, ಪ್ರದೇಶಗಳಲ್ಲಿ ನಡೀತಾ ಇರಬೇಕಾದ್ರೆ ಇಬ್ಬರು ಶಿಷ್ಯರು ಗುರುಗಳ ಜೋಡಿ ಹೋಗಿದ್ದರು. ಗುರುಗಳಿಗೆ ಭವ್ಯ ದಿವ್ಯವಾದಂಥ ಸ್ವಾಗತವನ್ನು ಮಾಡಲಾಯಿತು. ಎಲ್ಲ ಹೂವಿನಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು, ರಂಗವಲ್ಲಿಯನ್ನು ಹಾಕಿದ್ರು, ಛತ್ರ ಚಾಮರಗಳ ಅಲಂಕಾರ, ಎಲ್ಲ ರೀತಿಯಾದಂಥ ವಾದ್ಯ ಮೇಳಗಳೊಂದಿಗೆ ಗುರುವನ್ನು ಸ್ವಾಗತ ಮಾಡಿದರು. ಇಡೀ ಊರಿಗೂರೇ ಅಲಂಕಾರ. ಆವಾಗ ಎಲ್ಲ ಆಯಿತು, ಗುರುಗಳ ಪೂಜಾನೂ ಆಯಿತು. ಆದ ಬಳಿಕ ಗುರುಗಳ ಮುಂದೆ ಪಂಚ ಪಕ್ವಾನ್ನ ಭೋಜನವನ್ನು ತಂದಿಟ್ಟರು. ಇಟ್ಟ ಬಳಿಕ ಶಿಷ್ಯರು ಒಂದಿಬ್ಬರಿದ್ದರು. ಗುರುಗಳು ಕೇಳಿದರು, ನಿಮಗೆ ಇಲ್ಲಿ ಏನು ಕಾಣಿಸ್ಲಾತೈತಿ ಅಂತ ಕೇಳಿದ್ರು ಅವರು. ಆಗ ಶಿಷ್ಯರಂದರು, ನಮಗೆ ಅರಮನೆ ಕಾಣಿಸ್ತಾ ಇದೆ. ಆ ಬಳಿಕ ಇಲ್ಲಿರುವಂಥ ಬಂಗಾರ, ಬೆಳ್ಳಿ, ವಜ್ರ ವೈಡೂರ್ಯಗಳು ಕಾಣಿಸ್ಲಾತ್ಯಾವ, ದೊಡ್ಡ ದೊಡ್ಡ ಸಿಂಹಾಸನಗಳು ಕಾಣಿಸ್ಲಾತ್ಯಾವ, ಮಂತ್ರಿ ಮಹೋದಯರು ಕಾಣಿಸ್ಲಾತ್ಯಾರ, ಸಾಹುಕಾರು, ಶ್ರೀಮಂತರು, ವ್ಯಾಪಾರಿಗಳು ಕಾಣಿಸ್ತಾ ಇದ್ದಾರೆ, ಪ್ರಜೆಗಳು ಕಾಣಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಸದ್ಯದಲ್ಲಿ ನೋಡಿದ್ರೆ ಮುಂದೆ 56 ಪ್ರಕಾರದ ಭೋಜನ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಅದ ಅಂತ ಹೇಳಿದರು. ಆಗ ಗುರುನಾನಕ ದೇವರು ಕೇಳಿದರು, ನಿಮಗೆ ಇದೇ ರಾಜ್ಯದಲ್ಲಿ, ಇದೇ ಊರಿನಲ್ಲಿ ಇರುವಂತಹ ಬಡವರು ಕಾಣಿಸಲಿಲ್ಲೇನು? ಅನಾಥರ ಕಾಣಿಸಲಿಲ್ಲೇನು? ರೋಗಿಗಳ ಕಾಣಿಸಲಿಲ್ಲೇನು? ಅಂಗವಿಕಲರ ಕಾಣಿಸಲಿಲ್ಲೇನಪ್ಪ? ಅವರು ಇದ ರಾಜ್ಯದೊಳಗನೆ ಅದಾರ. ಬರೀ ಇವು ಅಷ್ಟ ಕಾಣಬಾರದು, ರೋಗಿಗಳೂ ಕಾಣಬೇಕು, ಬಡವರೂ ಕಾಣಬೇಕು, ದಲಿತರು ಯಾರು ಹಿಂದುಳಿದಾರಲ್ಲ ಅವರೆಲ್ಲ ಕಾಣಬೇಕು. ಅವಾಗ ನೀವು ಗುರುಗಳಾಗಲಿಕ್ಕೆ ಸಮರ್ಥರಾಗುತ್ತೀರಿ ಅಂತ ಹೇಳಿದರು. ಬರೀ ನಿಮಗೆ ವೈಭವ ಅಷ್ಟೇ ಕಾಣಬಾರದು, ವೈಭವದ ಹಿಂದೆ ಒಂದು ಕತ್ತಲೆಯ ಲೋಕ ಅದ. ಆ ಕತ್ತಲೆಯ ಲೋಕದಲ್ಲಿ ಬಡವರದಾರ, ದುಃಖಿಗಳದಾರ, ಅನಾಥರದಾರ, ಆ ಲೋಕದಲ್ಲಿ ದುರ್ಬಲರದಾರ, ಅವರು ಕಾಣಬೇಕಪ್ಪ. ಪರಮಾತ್ಮ ಶ್ರೀಮಂತರಿಗಿಂತ ಹೆಚ್ಚ ಬಡವರು ಸಮೀಪ ಇರ್ತಾನ. ನೀನು ಇಲ್ಲಿದೆಲ್ಲ ಪಂಚಪಕ್ವಾನ್ನವನ್ನು ಉಂಡು ಮಲ್ಕೊಂಡೆ ಅಂದ್ರೆ ನೀನು ಒಬ್ಬ ಗುರು ಆಗುವುದಿಲ್ಲ. ಈ ತುತ್ತನ್ನು ಹಿಡಿದಾಗ ನಿನಗೆ ನೆನಪಾಗಬೇಕು, ಅಲ್ಲೊಬ್ಬ ಬಡವ ಊಟ ಇರಲಾರ್ದ ಉಪವಾಸ ಮಕ್ಕೊಂಡಾನ ಅಂತ ನೆನಪಾಗಬೇಕು. ಆವಾಗ ಗುರುನಾನಕರು ಆ ಬೆಳ್ಳಿಯ ತಾಟಿನಲ್ಲಿ ಇರುವಂಥ 56 ಪ್ರಕಾರದ ಭೋಜನದ ತಾಟನ್ನು ಎತ್ತುಕೊಂಡು ಅರಮನೆಯಿಂದ ಹೊರಗೆ ಬಂದರು, ಓಣಿಗೆ ಬಂದರು. ಎಲ್ಲಿ ಅವ್ವ ಅಪ್ಪ ಇರಲಾರದಂಥ ಮಕ್ಕಳಿದ್ದುವಲ್ಲ, ಅಲ್ಲಿ ಹೋಗಿ ಅವರಿಗೆ ತುತ್ತು ಮಾಡಿ ಉಣಿಸಿದರಲ್ಲ, ಇದಕ್ಕೆ ಒಬ್ಬ ಗುರು ಅಂತ ಕರೀತಾರೆ. ಎಲ್ಲಿ ಬಡಬಗ್ಗರಿದ್ರಲ್ಲ ಅಲ್ಲಿ ಹೋಗಿ ಉಣಿಸಿದರು. ಆ ರೀತಿಯಾಗಿ ಗುರುವಿನ ಪರೀಕ್ಷೆ, ಗುರು ಕೊಡುವಂಥ ಪಾಠಗಳು ಬಹಳ ಬೇರೆ ಬೇರೆ ರೀತಿಯಾಗಿರ್ತಾವೆ. ಇನ್ನೊಬ್ಬ ರಾಜ ಇದ್ದ, ಅವನಿಗೆ ಈಗ ಹೆಂಗೆ ನಮಗೆಲ್ಲರಿಗೂ ನಮ್ಮದ ಸಂಸಾರ ತಲೆಯಾಗೈತು, ಹೊರಗಿಂದೇನಿಲ್ಲ.
ನಮ್ಮ ತಲೆ ಅದಕ್ಕೆ ಬಾದಾಗ್ಯಾವ ಅಂದ್ರೆ ನಮ್ಮದು ಅಷ್ಟ ಅದ ಗುಂಗಿ ಹುಳ ಸುತ್ತಿದಂಗೆ ಸುತ್ತಲತ್ತೈತಿ, ಹೊರಗಿಂದ ಇನ್ನೊಂದು ವಿಚಾರನೇ ಇಲ್ಲ. ಅದಕ್ಕೆ ಬಹಳ ಏನಾದರೂ ನಿಮಗೆ ಸಂಸಾರದ ತಾಪ ಆಗಿತ್ತು ಅಂದ್ರೆ ಒಂದು ತಿಂಗಳ ಮನೆಯಿಂದ 1,000 ಕಿಲೋಮೀಟ್ರ್ ದೂರ ಹೋಗಿಬಿಡೋದು. ಈ ಊರ ಗಾಳಿನ ಬಡಿಬಾರ್ದು ಒಟ್ಟ. ಇಲ್ಲಿ ಬ್ಯಾಸಿಗಿದ್ರೆ ಅಲ್ಲಿ ಮಳೆಗಾಲ ಇರ್ಬೇಕು, ಅಷ್ಟು ದೂರ ಹೋಗಿಬಿಡೋದು. ಹೋಗಿ 1 ತಿಂಗಳ ಫೋನ್ ಇಲ್ಲ ಏನಿಲ್ಲ, ಗಪ್ಪಗಾರಿದ್ರಿ ಅಂದ್ರೆ ತಲೆ ತಾನ ತಣ್ಣಗಾಕೈತಿ. ಹುಚ್ಚಿದ್ದವ ಸಹಿತ ಶಾಣೆ ಆಗ್ತಾನೆ. ಯಾವಾಗ ನಮ್ಮ ಗುಂಗಿನಿಂದ ಹೊರಗೆ ಬಂದೀವಿ ಅಂದರೆ ಇಷ್ಟೆಲ್ಲ ಆಗ್ತದೆ. ನಾವು ಹುಚ್ಚಾಗಲಾಕ, ದುಃಖಿಗಳಾಗಲಾಕ, ಚಿಂತಾಕ್ರಾಂತರಾಗಲಿಕ್ಕೆ ಮುಖ್ಯ ಕಾರಣ ಏನಾದರೂ ಒಂದಿತ್ತು ಅಂದ್ರೆ ನಮ್ಮ ಪ್ರಪಂಚದ ಗುಂಗ. ನಾವು ತಲೆಯಾಗ ನಮ್ಮದ ಬಹಳ ದೊಡ್ಡ ಜಗತ್ತೈತಿ ಅಂತ ಹಾಕೊಂಡು ಕೂತು ಬಿಟ್ಟಿದ್ದೀವಿ. ಏನಪ್ಪ ಏನು ಸಮಸ್ಯೆಗಳು ನಮ್ಮವು, ಏನು ಸಮಸ್ಯೆಪ್ಪ? ಮಳೆ ಆಗಿ ಒಡೆದೈತಿ, ಹೆಂಗೆ ಮಾಡೋದು? ದೊಡ್ಡ ಸಮಸ್ಯೆ ನಮ್ಮ. ಮಳೆ ಆಗ್ಲತ್ತೈತಿ, ಹೊಲ್ದಾಗ ಕಸ ಹತ್ತದ, ಹೆಂಗೆ ಮಾಡೋದು? ಕಸ ಹತ್ತಿತ್ತಂದ್ರೆ ಕಸ ತೆಗಿಯೋ ಪ್ರಯತ್ನ ಮಾಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ಕೋತ ಕೂಡಿರುತ್ತೆ? ನಮ್ಮ ಎಲ್ಲನೂ ಚಿಂತೆನ. ಮನೆಗೆ ಹೋಗೋದ್ರೊಳಗೆ ಕರೆಂಟ್ ಹೋತಂದ್ರೆ ಹೆಂಗೆ ಮಾಡೋದು? ಹೋಗೋದದು ಇನ್ನು ನಿನ್ನೆ ಹೋಗೈತಿ, ಕಾಯಂ ಇಂದು ಹೋಗ್ತೈತಿ, ನಾಳೆನೂ ಹೋಗ್ತೈತಿ. ಅದಕ್ಕೆ ಇವೆಲ್ಲ ಚಿಂತೆ ಮಾಡ್ಕೋತ ಕೂಡ್ಲಾಕ ಹೋಗಬೇಡ. ನಿಂದ ಪ್ರಪಂಚದ ಗದ್ದಲದಲ್ಲಿ ಮುಳುಗಲಾಕ ಹೋಗಬೇಡ. ಒಂದು ಬ್ಯಾರೆ ಜಗತ್ತನೂ ಐತಿ ಅಂಥೇಳಿ ಭಾವಿಸು. ಒಬ್ಬ ರಾಜಾಗ ಬಹಳ ದೊಡ್ಡ ರಾಜ ತನಿಸಿತ್ತು. ತನ್ನ ರಾಜ್ಯದ ಭೂಮಿನ ಬಹಳ ದೊಡ್ಡದದ. ಆ ಬಳಿಕ ತನ್ನ ರಾಜ್ಯದ ಖಜಾನೆಯೇ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚದ. ತಾನೇ ಬಹಳ ಶ್ರೀಮಂತ ಅದಾನ. ತನ್ನ ಸೈನಿಕರೇ ಬಹಳ ಅದಾರ. ತಾನೇ ಬಹಳ ದೊಡ್ಡ ಶೂರ ವೀರದಾನಂಥೇಳಿ ಅನಿಸಿತ್ತು. ಆವಾಗ ಈ ರಾಜನ ದರ್ಬಾರಕ್ಕೆ ಒಬ್ಬ ಸಂತ ಮಹಾತ್ಮ ಗುರು ಬಂದ ಬಳಿಕ ಈಗ ನಾವು ಎಲ್ಲರೂ ಏನು ಮಾಡ್ತೀವಿ? ಯಾರೇ ಒಬ್ಬರು ಹೊರಗಿನವ್ರು ಬಂದರು ಅಂದರೆ ಏನು ಮಾಡ್ತೀವಿ ನಾವು? ಬರ್ರಿ ನಮ್ಮದೊಂದು ಹೊಸ ಮನೆ ಕಟ್ಸಿದೀವಿ ನೋಡಿ ಬರ್ರಿ ಅಂತ ಕರ್ಕೊಂಡು ಹೋಗ್ತೀವಿ. ಮನೇನ ತೋರಿಸ್ತಾನೆ, ಬರೀ ಇದು ಇಂಥ ರೂಮ್ ಐತ್ರಿ, ಇದು ಅಂಥ ರೂಮ್ ಐತಿ. ಅಂಥ ರೂಮ್ ಇದ್ದರೂ ಮತ್ತು ನಿದ್ದೆ ಬತ್ತಂದ್ರೆ ರೂಮನೂ ಇಲ್ಲ, ಮನೇನೂ ಇಲ್ಲ, ಏನೂ ಇಲ್ಲ, ಮುಗಿದ ಹೋದ ಕೆಲಸ. ನಿದ್ರಾಗ ಎಲ್ಲಿ ₹1,00,00,000 ಮನೇನೂ ಇಲ್ಲ, ₹10,00,00,000 ಮನೇನೂ ಇಲ್ಲ. ಆದ್ರೂ ನಮಗೆ ಒಂದು ಹುಚ್ಚ ಕಲ್ಪನಾ ಏನು ಅಂದ್ರೆ ನನ್ನಷ್ಟದು ಖರ್ಚು ಮಾಡಿ ಯಾರೂ ಮನೆ ಕಟ್ಟಿಲ್ಲ. ಏನು ಸಾಗವಾನಿ ಕಿಟಕಿ, ಸಾಗವಾನಿ ಬಾಗಲ, ಎಂಥ ಮಾರ್ಬಲ್ ಹಾಕಿದೀವಿ ಮನ್ಯಾಗ. ಎಲ್ಲರೂ ಮಾರ್ಬಲ್ ಹಾಕ್ಯಾರ, ನೀವು ಅಷ್ಟೇ ಎಲ್ಲ ಹಾಕ್ಯಾರಿ. ರಾಜಸ್ಥಾನದಲ್ಲಿ ಮಾರ್ಬಲ್ದಿಂದನೇ ಮನೆ ಕಟ್ಟ್ಯಾರ ಅವರು. ಅದಕ್ಕೆ ನಮ್ಮದ ಮನೆ ಬಹಳ ದೊಡ್ಡದನಂಗೆ ಆಗಿರ್ತೈತಿ. ಒಬ್ಬ ಒಂದು ಸೈಕಲ್ ಮೋಟ್ರ್ ತಂದ. ಅವಾಗನಿಸ್ತು ನನ್ನಂಥ ಸೈಕಲ್ ಮೋಟ್ರ್ ಎಲ್ಲಿ ಇಲ್ಲತ್ತು. ಅದ ಕಂಪ್ನಿಯವರು 10,000 ಸೈಕಲ್ ಮೋಟ್ರು ಒಮ್ಮೆ ಮಾರ್ಕೆಟಿಗೆ ಬಿಟ್ಟಿದ್ರು ಅವರು. ಈ ಜಗತ್ತಿನಲ್ಲಿ ನಾವ ಹೊಸಾದ ಮಾಡ್ತೀವಿ, ನಾವ ದೊಡ್ಡ ಸಾಹುಕಾರದೀವಿ, ನಾವು ಮಾಡಿದಂಗೆ ಯಾರೂ ಮಾಡಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರದು. ಕೂಪಮಂಡೂಕ ಬಾವಿ ಕಪ್ಪಾಗಲಕ್ಕೆ ಹೋಗಬಾರ್ದು. ಸಮುದ್ರನೂ ಒಂದು ಐತದ ಅಂತ ಗೊತ್ತಿರ್ಬೇಕು ನಮಗೆ. ಸಮುದ್ರನೂ ಒಂದು ಅದ ಜಗತ್ತಿನೊಳಗೆ. ಆವಾಗ ಅವ ರಾಜ ಮೊದಲೇ ಅವರು ದೊಡ್ಡ ಮಹಾತ್ಮರು, ಬ್ರಹ್ಮಜ್ಞಾನಿಗಳು, ಅವ್ರಿಗೆ ಹೇಳಾಗ್ತದ, ಇದೆಲ್ಲ ಏನೈತಲ್ಲ ರಾಜ್ಯ, ಇದೆಲ್ಲ ನಂದರಿ, ನಾನಾ ಮಾಲಕ್ಯದರದ ತಂದ. ಇದೇನು ಕಾಣ್ತೈತಲ್ಲ ಅರಮನೆ, ಈ ಅರಮನೆ ಕಟ್ಟಿಸಿದವ ನಾನು. ಆ ಬಳಿಕ ಖಜಾನೆ ತೋರಿಸ್ಲಕ್ಕೆ ಕರ್ಕೊಂಡು ಹೋದ. ಇವೆಲ್ಲ ಎಷ್ಟು ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಢೂರ್ಯ, ಏನೇನು ಕಿಮ್ಮತ್ತಿನವು ಅದಾವಲ್ಲ, ಇವೆಲ್ಲ ನನ್ನ ಖಜಾನೆಯಲ್ಲಿರುವಂಥವು. ಆ ಬಳಿಕ ಮುಂದೆ ಹೇಳಿದ, ನನ್ನ ಸೈನಿಕರ ಸಂಖ್ಯೆ ಎಷ್ಟದ, ನನ್ನ ಪ್ರಜೆಗಳು ಎಷ್ಟದಾರ, ಎಲ್ಲ ತಂದ ಹೇಳ್ಕೋತನ ಕೂತ. 6 ತಾಸು ಹೇಳಿದ ಬರೋಬ್ಬರಿ.
ಗುರುಗಳಂದರು, ಇದೆಲ್ಲ ಬರೋಬ್ಬರಿ ಐತಪ್ಪ, ನಿನಕ್ಕಿಂತ ಹಿಂದೆ ಯಾವ ಇದ್ದಿ ಮನ್ಯಾಗ ಅಂತ ಕೇಳಿದ್ರು ಅವರು. ನಮ್ಮ ಅಪ್ಪ ಇದ್ದ. ಇನ್ನು ನೀ ಇಳಿದು ಹೋದ ಬಳಿಕ ಇಲ್ಲಿ ಯಾವ ಕುಂಡ್ರಾವದಾನ ಅಂತ ಕೇಳಿದ್ರು ಅವರು. ನನ್ನ ಮಗ ಕುಂಡ್ರಾವದಾನ. ಅವಾಗ ಗುರುಗಳು ಅಂದರು, ಹಿಂದನೂ ನೀ ಇಲ್ಲ ಮುಂದೂ ನೀ ಇರಂಗಿಲ್ಲ, ನಡುವಟ್ಟ ಬಂದದಿ, ನಡುವನ ಹೋಗಾವದಿ ಅಂದರು. ಎಷ್ಟು ನಂದತ ಬಡ್ಕೊಳತ್ತದಿ, ಈ ನಂದಲ್ಲಕ್ಕೆ ಹೋಗ್ಬೇಡ ಅಂದ್ರೆ ಗುರುಗಳು. ನೀ ಯಾರಪ್ಪ, ಬರೇ ಕಾವಲ ಮಾಡವನೇನು, ಈ ಆಸ್ತಿಯನ್ನು ಕಾವಲು ಮಾಡುವಂಥ ಕಾವಲುಗಾರ ನೀನು ಇದರ ಕರೆ ಮಾಲಕ ಅಲ್ಲ. ಕಸ್ಯಸ್ವಿಧನಂ, ಇದೆಲ್ಲ ಯಾರ ಸಂಪತ್ಪ, ಯಾರ ಮಾಲಕರಿದರದು? ದೇವರ ಮಾಲಕದಾನ, ನಾವು ಮಾಲಕರಲ್ಲ. ಆವಾಗ ಅವಾಗನಿಸ್ತು, ಹೌದಪ್ಪ ನಾವು ಕಾವಲುಗಾರರಿದ್ದೀವಿ. ಅಷ್ಟೇ ಅಲ್ಲದೆ ಗುರುಗಳು ಹೇಳಿದರು, ನೀ ರಾಜ ಅಂದ್ರೆ ನೀನ ಎಲ್ಲರಿಗಿಂತ ದೊಡ್ಡವನಲ್ಲ. ರಾಜ ಗದ್ದುಗೆ ಎನ್ನುವಂಥದ್ದು ಪ್ರಜೆಗಳ ಸುಖ ದುಃಖಗಳಲ್ಲಿ ಭಾಗಿಯಾಗುವುದಕ್ಕಾಗಿ ಇರುವಂಥ ಒಂದು ದೊಡ್ಡ ಜವಾಬ್ದಾರಿ ಅಂತ ಭಾವಿಸು. ಈಗೇನೇ ನಮ್ಮ ದೇಶವನ್ನು ಆಳುವಂಥವ್ರು MLA ಇರಲಿ, MP ಇರಲಿ, ಮಿನಿಸ್ಟ್ರ್ ಇರಲಿ, ಯಾರಾದರೂ ಸರಿ, ಅವರೆಲ್ಲ ಏನು ತಿಳ್ಕೋಬೇಕು ಅಂದ್ರೆ, ಇದು ನಮ್ಮ ಅಧಿಕಾರದ ಗದ್ದುಗೆ ಅಲ್ಲ, ನಮ್ಮ ಜವಾಬ್ದಾರಿಯ ಗದ್ದುಗೆ ಅಂತ ಭಾವಿಸಿದ್ರು ಅಂದರೆ ಯಾವ ಸಮಸ್ಯೆನ ಬರಂಗಿಲ್ಲ. ಆದರೆ ನಾವ ಮಾಲಕರು ಅಂತ ಭಾವಿಸ್ತಾರೆ. ಆವಾಗ ರಾಜ ಅಂದ, ಗುರುಗಳ ನಾ ತಿಳ್ಕೊಂಡಿದ್ದು ತಪ್ಪಿತ್ತು. ಅಂದಿನಿಂದ ಅವ ಏನು ತಿಳ್ಕೊಂಡ, ನಾನು ಜನರ ಸೇವಾ ಮಾಡ್ಲಾಕದನೇ ಹೊರತು ನಾನೇ ಈ ರಾಜ್ಯದ ನಿಜವಾದ ಮಾಲಕ ಅಲ್ಲ ಅಂತ ರಾಜ ತಿಳ್ಕೊಂಡ. ಇದು ಎದರಿಂದ? ಗುರುವಿನ ಉಪದೇಶದಿಂದ ಒಬ್ಬ ಅಹಂಕಾರಿಯಾದಂಥ ರಾಜ ಬದಲಾಗಿ ಹೋದ, ಜನಸೇವಕನಾದ. ಆ ರೀತಿಯಲ್ಲಿ ಉಪಮನ್ಯು ತನ್ನಲ್ಲಿ ಇರುವಂತಹ ಒಂದು ಶರೀರದ ಮೋಹವನ್ನು ಗುರುವಿನ ಆಜ್ಞೆಯನ್ನು ಪಾಲಿಸಿ ಕಳ್ಕೊಂಡ. ನಾವೆಲ್ಲರೂ ಗುರುವಿನ ಉಪದೇಶವನ್ನು ಕೇಳಬೇಕು, ಅವರ ಆಜ್ಞೆಯನ್ನು ಪಾಲಿಸಬೇಕು. ಗುರುವಿನ ಪರೀಕ್ಷೆ ಬಹಳ ಕಠಿಣವಾಗಿರ್ತದೆ. ಸಾದಾ ಪರೀಕ್ಷೆಗಳೇನು ಇರೋದಿಲ್ಲವು, ಬಹಳ ಕಠಿಣವಾದಂಥ ಪರೀಕ್ಷೆಗಳು. ಏಕಲವ್ಯನಿಗೆ ದ್ರೋಣಾಚಾರ್ಯರು ವಿದ್ಯಾ ಕಲಿಸಲಿಲ್ಲ, ಅವರು ಮೂರ್ತಿ ಮಾಡಿ ನಾವು ವಿದ್ಯಾ ಕಲ್ತಿದ್ದ. ಆದರೆ ದ್ರೋಣಾಚಾರ್ಯರು ಒಂದು ಕ್ಷಣಕ್ಕೆ ಅವನು ಮುಂದೆ ಬಂದು ನಿಂತಾಗ, ನನ್ನ ಮೂರ್ತಿ ಮಾಡಿಟ್ಟು ನೀ ವಿದ್ಯಾ ಕಲ್ತದೆ ಅಂದ ಬಳಿಕ ನಾನೇ ನಿನ್ನ ಗುರು ಆದಂಗಾತು, ನನಗೆ ಗುರುದಕ್ಷಿಣ ಅಂತ ನೀನು ನಿನ್ನ ಹೆಬ್ಬಟ್ಟು ಕೊಟ್ಟು ಬಿಡಪ್ಪ ಅಂತ ಕೇಳಿದರು. ಆವಾಗ ಏಕಲವ್ಯ ಹಿಂದೆ ಮುಂದೆ ನೋಡ್ಲಾರ್ದನ ಬಟ್ಟು ಕಡ್ದು ಕೊಟ್ಟುಬಿಟ್ಟು, ನಮಗೆ ಏನಪ್ಪ ನಿಮ್ಮ ಮನ್ಯಾಗ ಒಂದು ಆಕಳ ಕರ ಐತಿ, ಮಠಕ್ಕೆ ಕೊಟ್ಟು ಬಿಡಪ್ಪ ಅಂತ ಕೇಳಿದ್ರೆ ಗುರುಗಳ ಅದೇನು ಬ್ಯಾಡ್ರಿ, ಒಂದು ಆಡಮರಿ ಒಯ್ಯಿರಿ ಅಂತ ಹೇಳ್ತಾನ ನಾವು. ಗುರುಗಳು ಕೇಳಿದ್ರೆ ಏನು ಬೇಕೋ ಎಲ್ಲಾನ ಕೊಟ್ಟು ಬಿಡಬೇಕು. ಯಾಕಂದ್ರೆ ಗುರು ಅಂದ್ರೆ ಏನೂ ಇಲ್ಲತ್ತ ನಮ್ಮ ಹತ್ತಿರ ಕೇಳ್ತಾ ಇರುವುದಿಲ್ಲ, ನಮ್ಮ ಮನಸ್ಸು ಪರೀಕ್ಷೆ ಮಾಡೋ ಸಲುವಾಗಿರ್ತೈತೆ. ಅದು ನಾವು ಕೊಡ್ತೀವೋ ಇಲ್ಲೋ. ನಾವೇನು ಮಾಡ್ತೀವಿ? ದಾನದ ಗುಣ ನಮ್ಮಲ್ಲಿ ಬೆಳೆದಿರುವುದಿಲ್ಲ. ಬರೇ ನಮಗೆ ತಗೊಂಡು ಗೊತ್ತಿರ್ತೈತಿ, ಕೊಟ್ಟು ಗೊತ್ತಿರುವುದಿಲ್ಲ. ಕಡಿಮೆ ಕೊಟ್ಟು ಗೊತ್ತಿರ್ತೈತಿ, ಮನಸ್ಸಿನಿಂದ ಕೊಟ್ಟು ಗೊತ್ತಿರುವುದಿಲ್ಲ. ಅದಕ್ಕಾಗಿ ಗುರುಗಳು ಪರೀಕ್ಷೆ ಮಾಡ್ತಿರ್ತಾರೆ. ಆದ್ದರಿಂದ ನಾವೆಲ್ಲರೂ ಗುರುವಿನ ಆಜ್ಞೆಯನ್ನು ಪಾಲಿಸಿ, ಗುರುಭಕ್ತರಾಗಿ ಗುರುವಿನ ಉಪದೇಶವನ್ನು ಪಾಲಿಸಿ ಕೃತಾರ್ಥರಾಗೋಣ ಅಂತ ಹೇಳಿ ಇವತ್ತಿನ ಸತ್ಸಂಗಕ್ಕೆ ಮಂಗಲ.